ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ರಣ ಬಿಸಿಲಿದೆ, ತುಂಬ ಬಿಸಿಲು. ತುಂಬ ಸುಸ್ತು ಆಗ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು, ಈ ಥರ ಮೂಸಂಬಿ ತಿನ್ನಲ್ಲ ಅಂತ ಮಕ್ಳು ಇರ್ತಾರಲ್ಲ, ನನಗೂ ಮೂಸಂಬಿ ತಿನ್ನೋಕೆ ಇಷ್ಟ ಆಗಲ್ಲ. ಅದಕ್ಕೇನು ಮಾಡೋದು, ಮೂಸಂಬಿ ಮಿಲ್ಕ್ ಶೇಕ್ ಮಾಡಿಕೊಂಡೆ ಇವತ್ತು. ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಕೋಲ್ಡ್ ಇರಲಿ, ತುಂಬ ಸೆಕೆ ಇದೆ ಅಂತ ಐಸ್ ಕ್ಯೂಬು ಹಾಕಿದ್ದೀನಿ. ಇದನ್ನು ಮೂಸಂಬಿನ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಸಿಪ್ಪೆ ಎಲ್ಲ ಬಿಡಿಸಿ ಅದರಲ್ಲಿರೋ ಬೀಜ ಎಲ್ಲ ತೆಗ್ದು ಹಾಕಿದ್ದೀನಿ. ಯಾಕಂದರೆ ಕಸರೆ ಬಂದ್ಬಿಡುತ್ತೆ ಮೂಸಂಬಿ ಜ್ಯೂಸು. ಮಾಡಿದ ತಕ್ಷಣವೇ ಕುಡಿಬೇಕು, ಇಲ್ಲ ಕಸರೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ಐಸ್ ಕ್ಯೂಬ್ ತುಂಬಾ ಹಾಕಿದ್ದೀನಿ. ಮತ್ತು ಹಾಲು, ಸಕ್ಕರೆ, ಏಲಕ್ಕಿ ಜೊತೆಗೆ ಉಪ್ಪಿನ ಪುಡಿ ಹಾಕಿದ್ದೀನಿ, ಸಾಲ್ಟ್ ಪೌಡರು. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಒಂದು ಕಾಮೆಂಟನ್ನು, ಏನಾದರೂ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಂದರೆ ಬಿಸಿಲು ತುಂಬ ಇದೆ, ಅದಕ್ಕೋಸ್ಕರ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಸುಸ್ತಾಗಲ್ಲ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಹಣ್ಣನ್ನು ಪ್ರತಿನಿತ್ಯ ಇವಾಗ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಬೇಸಿಗೆ ಅಂತೂ ತುಂಬ ಇದೆ ಹೊರಗಡೆ ಬಿಸಿಲು, ಅದಕ್ಕೆ